ನಿರಂತರ ಹೋರಾಟದಿಂದ ಇವತ್ತು ನಗರ ಪೊಲೀಸ್ ಠಾಣೆ ಉದ್ಘಾಟನಾ ಭಾಗ್ಯ ಕಂಡಿರ್ತಕ್ಕಂಥದ್ದು, ಗೃಹ ಇಲಾಖೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೆ ಜಿಲ್ಲೆಯಲ್ಲಿ ಸುಮಾರು 15 ಕೋಟಿವರೆಗೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಇನ್ನೂ ವಿವಿಧ ಕಟ್ಟಡಗಳು, ಅಂದರೆ ಉದಾಹರಣೆಗೆ ಏನದ ನಗರಸಭೆ ಕಟ್ಟಡ ಸುಮಾರು 6 ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡಿ ಕಟ್ಟಿದ್ರೆ ಅದು ಕೂಡ ತಕ್ಷಣ ಉದ್ಘಾಟನೆ ಮಾಡಬೇಕು. ಇನ್ನೊಂದು ಏನದ ಹಳೆ ಕಟ್ಟಡದಲ್ಲಿ ಏನದ ಸಾಕಷ್ಟು ದಳ್ಳಾಳಿಗಳ ಹಾವಳಿ ಜಾಸ್ತಿ ಅದ, ಅದು ಕಡಿವಾಣ ಹಾಕಬೇಕಾದ್ರೆ ಹೊಸ ಕಟ್ಟಡದಲ್ಲಿ CC ಕ್ಯಾಮ್ರಾ ಇರೋದ್ರಲ್ಲಿಂದ ಅಲ್ಲಿ ದಳ್ಳಾಳಿಗಳ ಹಾವಳಿ ಕಡಿವಾಣ ಆಗ್ದಂಗೆ ಆಗ್ತದೆ. ಮತ್ತು ಇನ್ನೊಂದು ಏನದ ರಾಯಚಟ್ಟಿ ವೀರಣ್ಣ ದೇವಸ್ಥಾನ ಮುಂಭಾಗದಲ್ಲಿರ್ತಕ್ಕಂಥ ಪದವೀಧರರ ವಸತಿ ನಿಲಯ, ಅದು ಏನದ ಸುಮಾರು 3 ಕೋಟಿವರೆಗೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥದ್ದು. ಇವತ್ತು ಚಳಿಗಾಲದಲ್ಲಿ ಮಕ್ಕಳಿಗೆ ಓದ್ಲಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ, ತೊಂದರೆ ಆಗ್ತದೆ, ಎಲ್ಲಿ ಕಡೆ ರಸ್ತೆ ಇಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ. ಅದು ಹಾಸ್ಟೆಲ್ ನಾವು ಉದ್ಘಾಟನೆ ಮಾಡಿದ್ರೆ ಆ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ. ಇನ್ನೊಂದು ಸರ್ಕ್ಯೂಟ್ ಹೌಸಿನ ಮುಂಭಾಗದಲ್ಲಿರ್ತಕ್ಕಂಥ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಕಟ್ ಮಾಡಿ ಅದು ಕೂಡ 3 ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚಾಗಿ ಕಟ್ಟಿರ್ತಕ್ಕಂಥದ್ದು. ಸಂಪೂರ್ಣ ಕಾಮಗಾರಿ ಎಲ್ಲ ಮುಗಿದ ತಕ್ಷಣ ಉದ್ಘಾಟನೆ ಮಾಡಿದರೆ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಹೋಗೋದು ಬರೋದು ತೊಂದರೆ ಆಗ್ತದೆ. ಮತ್ತು ರಸ್ತೆ ಬಸ್ಸಿನ ವ್ಯವಸ್ಥೆ ಇರಲಾರ್ದ ಕಾರಣ ಮಕ್ಕಳು ಏನದ ಶಾಲಾ ಕಾಲೇಜಿಗೆ ಏನದ ಸಮಯಕ್ಕೆ ಸರಿಯಾಗಿ ತಲುಪಲಾರದೆ ಅವ್ರಿಗೆ ಶಿಕ್ಷಣ ಪಡೆಯೋದಲ್ಲಿ ಮತ್ತು ಅವ್ರಿಗೆ ಓದಲಿಕ್ಕೆ ಅನಾನುಕೂಲ ಆಗ್ಲಾಗತ್ತದ. ತಕ್ಷಣ ಉದ್ಘಾಟನೆ ಮಾಡಿ ಅನುಕೂಲ ಮಾಡಿಕೊಟ್ರೆ ಸರಿ, ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮತ್ತೆ ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ.